ಬ್ಲಾಗ್ ಏನಂದ್ರೆ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಬ್ಲಾಗು ಇದು ಕಾಫಿ ಗಿಡದ ಬ್ಲಾಗ್. ಇವತ್ತು ಇದು ಯಾವುದೋ ಊರಿದು ಯಾವುದಂದ್ರೆ ಶಂಶೆಟ್ಟಿ ಕೊಪ್ಪನ, ಅದು ಮರಾಠಿ ಕೊಪ್ಪ ಅಂತೆ. ಇಲ್ಲಿಂದ ಶಿರ್ಸಿಗೆ ಹೋಗ್ಬೇಕು. ಊರು ನೋಡಿ ದೊಡ್ಡ ಕಾಣ್ ಇದ್ದಂಗೆ ಐತಿ. ರೋಡ್ ನೋಡ್ರೆ ಸಿಂಗಲ್ ರೋಡ್, ಒಂದು ಗಾಡಿ ಬಂದ್ರೆ ಒಂದು ಗಾಡಿ ಪಾಸ್ ಆಗಲ್ಲ. ಕೆಳಗಿಡಿದ್ರೆ ಉಂಗ್ಳದ ಕಾಟ. ಎಂತ ಮಾಡೋದು ಹೇಳ್ರಿ. ಇದು ಈ ಗಾಡಿದು ಫಸ್ಟಿನ ಬ್ಲಾಗು, ಇಂಟ್ರಾ ಗಾಡಿ. ಏನು ನಿನ್ನ ಹೆಸರು? ಬರ್ರಿ ಮುಂದೆ ಒಳ್ಳೊಳ್ಳೆ ಪ್ಲೇಸ್ ತೋರಿಸಿ ನಿಮಗೆ. ರೂಟ್ ನೋಡ್ಕೊಳ್ರಿ ಸ್ನೇಹಿತರೆ. ಮ್ಯಾಪ್ ಹೆಂಗೈತಿ, ಒಳ್ಳೆ ಕೆರೆ ಗುಡ್ಡ, ಹಾವು ಇದ್ದಂಗೆ ಐತಿ. ರೋಡ್ ಇದೆ ಇಲ್ಲಿ ನೋಡ್ರಿ. ಒಳ್ಳೆ ಮೋರಿ ಐತಿ. ಅಂತ ಮೋರಿ ರೋಡ್ ಅಂದ್ರೆ ಹಂಗೆ ಚಿಂದಿ, ಒಬ್ಬೊಬ್ರನ್ನ ಕೊಡ್ದು ಹುಗಿಬೋದು. ಟ್ಯಾಕ್ಸ್ ಒಂದು ಒಳ್ಳೆ ಕಡ್ಸ್ಕೊಂತಾರೆ ಮುಂಡೆ ಮಕ್ಕಳು. ಒಬ್ಬೊಬ್ರನ್ನ ಕೊಡ್ದು ಹುಗಿಬೋದು. ಹಂಗಿದ್ದಾವೆ ನೋಡ್ಕೊಳ್ರಿ. ಇಲ್ಲಿ ಮಸ್ತ್ ಐತ್ ಮಾತ್ರ. ಹೋಗ ನಿಮ್ಮ ಮುಂದೆ ಹೋಗ. ತಾವು ಆಗ್ಲೇ ಹಾಕೊಂಡಂಗಿದೆ. ನಾನ್ ತಗೊಳ್ದೇ ಇರೋ ಗಳಿಗೆ ಯಾವ್ದಿದ್ಯಣ್ಣ ಹೇಳೋ. ನೋಡ್ಕೊಳ್ರಿ ಒಳ್ಳೆ ಕಾಲ್ ಮುದ್ದೆ ಆಗ ದೇವ್ರನ್ನ ಬಹುಶಃ ನಮ್ಗೆ ಗೊತ್ತಿಲ್ಲ. ಹೊಸದಾಗೈತೆ ಮಾತ್ರ ಕಲ್ಲು, ಭಾಳ ಚೆನ್ನಾಗೈತೆ ಕಲ್ಲು. ಈ ಜಾಗ ಊರ ಹೆಸರು ಐತಿ. ಇಲ್ಲಿ ಬರ್ರಿ, ಸಿಗ್ತೈತೆ ನೋಡಕ್ಕೆ ನಿಮಗೆ. ಒಳ್ಳೆ ಪ್ಲಾಂಟೇಶನ್ ಐತೆ. ನಮ್ಮೂರಾಗ ಇದ್ದೀರಿ ಇಷ್ಟೊತ್ತಿಗೆ ಇವೆಲ್ಲ ಕೊಡ್ದು ಮಾಡ್ತಿದ್ದೆ ನಾನು. ಕಳ್ಳು ಕುರ್ತಾ ಇದ್ದಾವೆ ಬೆಳಿಗ್ಗೆ ಬೇಗ ಐತೆ. ಈ ಕಳ್ಳು ಕುರ್ತಾ ಐತಿ. ಸರಕಿಲ್ಲ, ಸರಕು ತರ್ಬೇಕು ಅಂಗಡಿ ಎಲ್ಲರ ತಂದ್ರೆ. ನಯಾ ಡ್ರೈವರ್ ಮೊಹಮ್ಮದುಲ್ಲಾ ಅಂತ ಇವನು. ಮೊಹಮ್ಮದುಲ್ಲಾ ಡ್ರೈವರ್ ಇವನು. तुम क्या देता रे? मैं देता हूँ. ನೀವ್ಯಾರಿ ಕೊಡಕ್ಕೆ? अरे अमानुल्ला है ने, उनका बेटा रे. ಅಮಾನುಲ್ಲಾ कौन? अताउल्ला का बेटा रे. ಅತ್ತವುಲ್ಲಾ कौन? रहमतुल्ला का बेटा रे. रहमतुल्ला कौन? हिदायतुल्ला का बेटा रे. ನೋಡ್ಕೊಳ್ರಿ ಒಳ್ಳೆ ಭಾಳ ಚೆನ್ನಾಗೈತೆ. ಹಸ್ರು ಕಾಣೈತಿ. ಎಲ್ಲಿ ನೋಡ್ರಿ ಹಸ್ರು. ಎಲ್ಲೆಲ್ಲೂ ನಾನೇ ಅಂದ್ರೆ ಸೈ. ಫೈನಲಿ ಹೈವೇ ಇದು. ಯಾವ ಹೈವೇ ಇದು? ಕುಮಟಾ ಹೈವೇಗಿದ್ದೀವಿ. ಅಂಗಡಿಗೆ ಹೋಗ್ಬತ್ತೀವಿ ಈಗ. ಹಲೋ, ತಾವ್ ಯಾರ ಸಾ? ಬೆಂಗಳೂರಿನಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳ ಪಿ ಎ ಮಾತನಾಡ್ತಾ ಇರೋದು. ನಮಸ್ಕಾರ ಸರ್, ಏನ್ ಸಮಾಚಾರ? ನಾಗಣ್ಣನವರಿಗೆ ದೇವನಹಳ್ಳಿಯಿಂದ MP ಸೀಟ್ಗೆ ಟಿಕೆಟ್ ಸಿಕ್ಕಿದೆ. ಅದನ್ನ ಅವ್ರಿಗೆ ತಿಳಿಸ್ಬೇಕು. ನನ್ ಮಗನ್ಗೆ MP ಸೀಟ ನೀವೇನಾದ್ರೂ ಕೊಟ್ಬಿಟ್ರೆ ಪಾರ್ಟಿ ಫಂಡ್ ಮೂರೆಲ್ಲ ಆಟ ಆಡಿ 3 ದಿವಸಕ್ಕೆ ಮುಳುಗಿಸ್ಬಿಡ್ತಾನೆ. ಒಂದ್ ಕೆಲಸ ಮಾಡಿ ಸರ್, ಅಮೆರಿಕಾದಲ್ಲಿ ನನ್ ತಮ್ಮ ಮಂಜಣ್ಣ ಅಂತಿದ್ದಾನೆ, ಅವನು ಕೊಟ್ಬಿಡಿ ಸರ್. ಅವನು ಬರ್ತಿದ್ದಂಗೆ ಪಾರ್ಟಿ ಫಂಡ್ಗೆ ಅಂತ 25 ಲಕ್ಷ ಕೊಟ್ಬಿಡ್ತೀನಿ. 25 ಲಕ್ಷ ಸರ್ಕಾರ ತಗೊಂಡು ಹೊಂಟು. ನೋಡ್ಕೊಳ್ರಿ ಹೈವೇಗೆ ಹೋಗ್ತಾ ಇದ್ದೀವಿ. ಹೈವೇನು ಹೋಗಕ್ಕಾಗೈತಿ. ಇಲ್ಲಿಂದ ಸ್ವಲ್ಪ ಹೊಟ್ಟಿದ್ದೇನ ನೋಡಿ. ನಾಯಿ ಎಲ್ಲ ಇದ್ದಾವೆ ಹೈವೇಗೆ. ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಇಲ್ಲಿ. ನಾವು ಒಂದ್ಸತಿ ಬಂದಿದ್ದೆ ಇಲ್ಲಿ. ಅವಾಗ ಬೈಕಲ್ಲಿ ಬಂದಿತ್ತು. ಯಾವಾಗ ವಿಡಿಯೋ ಎಲ್ಲ ಇರಲ್ಲ. ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ರೋಡು. ನೋಡ್ಕೊಳ್ರಿ, ಇದು ಐಟಿಲ್ಲ ರೋಡು, ಚೆನ್ನಾಗೈತಿ. ಆದರೆ ಎಂತ ಅಂದರೆ ಸಿಮೆಂಟ್ ರೋಡು. ಫಾಸ್ಟ್ ಬರ್ಬೇಡ್ರಿ ಮಳೆಗಾಲದಾಗೆ. ಬ್ರೇಕ್ ಹೊಡೆದು ಜಾರು ಹೋಗ್ತೀರಿ. ಎಷ್ಟೋ ವಯಸ್ಸು ನನಗೆ? 26 ವರ್ಷ. ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ. ಬಂದೀವಿ ನೋಡ್ರಿ. ಒಂಚೂರು ಮೊಬೈಲ್ ಇದೆ ಅಂತ ಆಯ್ತು. ಹಾಗಾಗಿ ಇದು ವಿಡಿಯೋ ಮಾಡಲ್ಲ. ಈಗ ಮತ್ತೆ ಮಾಡ್ತೀನಿ ನೋಡ್ರಿ. ಯಾವುದಂತ ಕೂಡ್ಸಿ ಅಂತ ಊರ ಹೆಸರು. ಯಾರನ್ನು ಕೂಡ್ಸ್ಬೇಕು ಅಂತ ಗೊತ್ತಾಗಲ್ಲ ಇಲ್ಲಿ. ಊರ ಹೆಸರೆಲ್ಲ ಒಂಥರ ವಿಚಿತ್ರ ಐತಿ. ಗೊಬ್ಬರ ವಾಸನೆ ಇಲ್ಲಿ, ಗೊಬ್ಬರದ ಅಂಗಡಿ. ಈ ಗೂಗಲ್ ಹೊಂಟಿ ನೋಡ್ರಿ, ಶಾರ್ಪು ಲೆಫ್ಟ್ ರೈಟ್ ಅಂತ ಐತಿ. ಮಳೆ ಬೇರೆ ಸಣ್ಣ ಕೊನಿ ಆಗಕ್ಕೆ ಹಿಡಿತು. ಸಿಡಿದೆಂದರೆ ಕಲಿಗೂನು ಕೆಡಬಹುದು.
ಊಟಿ ರೋಡ್ ಇದ್ದಂಗೆ ಐತಿ. ಅದೇ ಮೋಸ್ಟ್ಲಿ ಅದೇ, ನಾನು ಅದೇ ಅಂತ ಮಾಡಿನಿ. ಕಿರಿದಾದ ಸೇತುವೆ ಇಲ್ಲಂದ್ರೆ ಅದೇ ಸೈ ಹೋಗ್ತಾರೆ, ಅದೇ ತಾನೆ ಕರೆಕ್ಟು. ಐ ಆಮ್ ಇಟ್ಸ್ ಗುಡ್ ಬಾಯ್. ಫೈನಲ್ ಬಂದ್ಗುರು, ಇದೇ ರೋಡು. ಒಬ್ರಿಗೆ ಕಳಿಸಿದ್ದಾರೆ ಇವರಿಗೆ ಪಾರ್ಟಿ ಬಂದರು ಗುರು. ರೋಡ್ ನೋಡಿದ್ರೆ ಚಿಂದಿ, ಹೈವೇಗಿಂತ ಚೆನ್ನಾಗಿತ್ತು. ಹೋಗ್ತಿದ್ದಾರೆ ನೋಡ್ರಿ, ಕಸ್ವಾಗಿ ಒಳ್ಳೆ ಕಾಪಿ ಹಾಕೋಣಿಗೆ ಗುಡ್ರೂ ಅನಿಸ್ತಾರೆ ಗಾಡಿ. ಮಳೆ ಬೇರೆ ಬರ್ತೈತಿ ಇದೆ ನೋಡ್ಕೊಂಡ್ರೆ. ಮಳೆ ಮಾತ್ರ ಸರಿಯಾಗಿ ಬರ್ತೈತಿ, ಚಿಂದಿಯಾಗಿ ಬರ್ತೈತೆ ಮಳೆ. ಇದೆ ನೋಡ್ಕೊಳ್ರಿ, ಕಸ ಬೈಯತ್ ಮಾತ್ರ ಏನಾರು ಆಗಲಿ. ಹೇ ಪ್ರಭು, ಏ ಕ್ಯಾ ಹುವಾ? ಏ ಕ್ಯಾ ಹುವಾ? ಏನು ಗುರು ಇದು? ರೋಡ್ ಅಂದರೆ ಒಳ್ಳೆ ಮುಳುಗಡೆ ಐತಿ. ಇದೆ ಗಾಡಿ ಬೇರೆ ಮೈ ಕೊಡ್ತೈತೆ ಕೊನೆಗೆ, ಕೆಸರಿಗೆ. ಇದು ಟ್ಯಾಕ್ಟ್ರಿ ಓಡಾಡೋ ರೋಡೇನೋ ಮೋಸ್ಟ್ಲಿ. ಅಯ್ಯೋ ನಮ್ಮ ದೇಶದ ಪರಿಸ್ಥಿತಿ ನೋಡಿಬಿಟ್ರೆ ಚಿಂತಾಜನಕವಾಗಿದೆ. ನನಗಂತೂ ಈ ಜೀವನವೇ ಬೇಸರವಾಗ್ಬಿಟ್ಟಿದೆ. ಮೀನಾಕ್ಷಿ ಎಂಥ ಮಕ್ಕಳಿಗೆ ಜನ್ಮ ಕೊಟ್ಬಿಟ್ಟೆ, ಎಂಥ ರಾಜಕಾರಣಿಗಳಿಗೆ ಮಕ್ಕಳು ಕೊಟ್ಬಿಟ್ಟೆ ನೀನು. ಒಂದೊಂದು ಮುತ್ತು ಕಣೆ, ಪುಣ್ಯ ಮಾಡಿ ಪಡಿಬೇಕು. ಇಂಥ ಮಕ್ಕಳನ್ನ ಪುಣ್ಯ ಮಾಡಿ ಪಡಿಬೇಕು. ಇವತ್ತಿನ ದಿನ ನೀನು ಇರಬೇಕಾಗಿತ್ತು. ಅಣ್ಣವ್ರ ಮನೆಗೆ ಹೋಗಿದ್ದೆ, ಅವಾಗ ಅಣ್ಣ ಅವ್ರು ಹೇಳಿದ್ರು, ಅಯ್ಯೋ ಇವನು ಯಾವನ ಬಂದ್ಬಿಟ್ನಲ್ಲೋ ಇಲ್ಲಿ ಅಲ್ವಲೇ ನಿನ್ ತಾಯಿನಾಕೆ. ಕರೆಕ್ಟ್ ನೋಡ್ಕೊಂಬಿಟ್ರಿ. ಮತ್ತು ಅರಬ್ಬಿ ಸಮುದ್ರಕ್ಕೆಲ್ಲ ಹೋಗು ಅಂತ ವೀಡಿಯೋ ಮಾಡಂತ ಹೇಳ್ಬಿಟ್ರಿ. ನೋಡ್ಕೊಂಬಿಟ್ರಿ. ಇದೆ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಇವೇ ನೋಡ್ಕೊಳ್ರಿ. ಅದು ಅರಬ್ಬಿ ಸಮುದ್ರ, ಇವು ಸಣ್ಣ ಬಂಗಾಳ ಕೊಲ್ಲಿ ಇವೆ. ಮಳೆ ನೋಡ್ರಿ ಚಿಂದಿ ಬದೈತೆ ಮಾತ್ರ ಏನಾರು ಆಗಲಿದೆ. ನನ್ನ ಸಿದ್ದರಾಮಯ್ಯ ಚಿನ್ನ ಕಂಡ್ರಮ್ಮ, ನನ್ನ ಸಿದ್ದರಾಮಯ್ಯ ಬಂಗಾರ ಕಂಡ್ರಮ್ಮ. ಆ ಕಾಡೆ ನರಸೀಪುರ, ಈ ಕಾಡೆ ಮೈಸೂರು, ಮಧ್ಯದಲ್ಲಿ ಇಲ್ಲೊಂದು ಐತೆ ನೋಡಿ ಸಮುದ್ರ. ಇಂಥ ರೋಡಾಗಲ್ಲ ಈ ಸಣ್ಣ ಗಾಡಿ ಎಲ್ಲ ತಗೊಂಡೋ ಕಾಲಗಳು. ಸಣ್ಣ ಗಾಡಿ ಅಂತ ಯಾವ ಗಾಡಿ ಬಂದರೂ ಇಲ್ಲಿ ಯಾವ ಮಾರಿದ್ರೆ ಸಿಕ್ಕಾಕಂತವು ಗಾಡಿ. ಸ್ವಲ್ಪ ಹುಷಾರಿಂದ ಬರಬೇಕು. ಗಾಡಿ ಸ್ಪೀಡ್ ನೋಡ್ರೆ 10-30 ಮುಂದೆ ದಾಡ್ಸಂಗಿಲ್ಲ. ಅದೇ 10-12 ಅವರೇಜ್ ಮೇಂಟೈನ್ ಮಾಡಬೇಕು. ಸ್ಪೀಡ್ ಹೋಗೋಕ್ಕೂ ಆಗಲ್ಲ ಇದರಲ್ಲಿ. ಮೈಲೇಜ್ ಬಾಬಾ ಅಂದ್ರೆ ಎಲ್ಲಿಂದ ಬರಬೇಕು. ಬಾಡಿಗೆ ನೋಡ್ರೆ ಬಾಡಿಗೆ ಕೊಡೋದೇ ಒಂದು 18 ರೂಪಾಯಿ ಕೊಡ್ತಾರೆ ಕಿಲೋಮೀಟ್ರಿಗೆ. ಇಲ್ಲೇ ಉಚ್ಕೊಂಡು ಹೋಗಿರ್ತೈತಿ ಈ ಥರ ರೋಡಲ್ಲಿ ಓಡಾಡೋದ್ರಲ್ಲಿ. ಬರ್ರಿ, ಯಾವ ಕಾಡು ಮೂಲೆಗೆ ಐತಿ ಊರು, ಹೋಗೋಣ. ಅದು ತೋರ್ಸಿ ನಿಮಗೆ ಅನ್ಲೋಡ್ ಮಾಡೋಕ್ರಿ. ಈಗ ಸಾಕು ಗೊತ್ತಾ. ಯಾರೊಬ್ಬ ಹೇಳ್ತಿದ್ದ ಏನದು ಬುಲೆರೋ 2.0 310 ಕ್ರೇಟ್ ಹಾಕೊಂಡು ಹೊಡಿತಾರೆ ಅಂತೇಳಿ. ಎಲ್ಲ ಸುಳುಗುರು. ಇದು ನೋಡ್ರಿ ಟೊಮೊಟೊ ಕ್ರೇಟು ಎಷ್ಟು 100 ಕ್ರೇಟ್ ಇದೆಯಲ್ಲ, 105 ಕ್ರೇಟ್ ಹಾಕಿವಿ ನೋಡ್ಕೊಳ್ರಿ. ಈಗಲೇ ಬಾಡಿ ಲೆವೆಲಿಗೆ ಬಂದೈತಿ. ಅದು ಚಿಕ್ಕ ಕ್ರೇಟು, ಅವರು ಹೇಳ್ತಾರಲ್ಲ ಅದು ಚಿಕ್ಕ ಕ್ರೇಟ್. ಇದು ದೊಡ್ಡ ಕ್ರೇಟ್. ಇದು 110 ಕ್ರೇಟ್ ಹಾಕ್ಬೋದು ಇದಕ್ಕೆ. ಹಾಂ, ಬೇಕಾದ್ರೆ ಇನ್ನೂ ಒಂದು 50 ಕ್ರೇಟ್ ಹಾಕ್ಬೋದು. 150 ಕ್ರೇಟ್ ಲಾಸ್ಟ್ ಗುರು. ಈ ನನ್ನ ಮಕ್ಕಳು ಸಣ್ಣ ಈ ಗ್ರೇಪ್ಸ್ ಟ್ರೇ, ಈ ದ್ರಾಕ್ಷಿ ಟ್ರೇ ಅಂತ ಅವು ಇದಕ್ಕಿಂತ ತುಂಬ ಚಿಕ್ಕ ಸೈಜು, ಅದನ್ನು ಹಾಕ್ತಾರೆ. ಇದಕ್ಕೆ ಹಾಕಕ್ಕೆ ಹೋದ್ರೆ ಒಂದು ಅವ್ರು 300 ಅಂದರೆ 400-500 ಟ್ರೇ ಹಾಕ್ಬೋದು ಇದಕ್ಕೆ ಆರಾಮಾಗಿ. ಅವೆಲ್ಲ ಸುಳ್ಳೆ. ಮಣ್ಣು ರೋಡ ಬಂದು ಈಗ ಟಾರ್ ರೋಡ್ ಸಿಕ್ತು ನೋಡ್ರಿ. ಅಲ್ಲಿ ಹೋಗಿ ವಿಡಿಯೋ ಮಾಡಿ ತೋರಿಸ್ತೀನಿ, ಸಾಕೀಗ ಇಳಿಯಲ್ಲ. ಟಾರ್ ರೋಡ್ ಮುಗಿಸ್ಕೊಂಬಂದ್ರೆ ಬಂದು ನೋಡ್ರೆ ಗುಡ್ಡ ಕೊರಕಳು. ಆಚೆಗೆ ಹೋದ್ರೆ ಈಚೆಗೆ ಆಡ್ತೈತಿ, ಈಚೆಗೆ ಹೋದ್ರೆ ಆಚೆಗೆ ಆಡ್ತೈತಿ. ಎಲ್ಲಂತ ಹೋಗೋದು ಕ್ರೇಟ್ ನೋಡ್ರೆ ಲಗ ಅನ್ನೈತಿ. ಇಂಥ ರೋಡ್ ಮಾತ್ರ ಜವರಾಣೆ. ನೋಡ್ಕೊಂಬರ್ರಿ ಬಾಡಿಗೆಗೆ ನೆಕ್ಸ್ಟ್ ಹೊತ್ತಿಂದ ಯಾರು ಬರೋರು. ಇಂಥ ರೋಡಾಗೆಲ್ಲ ಹೊಸ ಗಾಡಿ ತರಬೇಡ್ರಿ. ಆದಷ್ಟು ಹಳೇದು ದೊಡ್ಡ ಸಣ್ಣ ಕ್ಯಾಂಟ್ರು ತಗೊಂಬರ್ರಿ. ಈ ರೋಡಿಗೆ ಬರಬೇಡ್ರಿ. ಅಥವಾ ಬಂತು ಆಲ್ಮೋಸ್ಟ್ ಬಂದೀವಿ, ಆದರೆ ಎಂತ ಮಾಡೋಕ್ಕೂ ರೋಡ್ ಸಾಗ್ತಿಲ್ಲ. ರೋಡ್ ನೋಡ್ರೆ ಪುಚ್ಚಾಡ್ ಹಾರೋಗೈತಿ.
ಮತ್ತೇನೋ ಬೇಕು ನಿನಗೆ, ಏನೋ ಬೇಕು. ಪ್ರಪಂಚ ತಲೆಕೆಳಗಾರು ಸರಿ, ಇವತ್ ರಾತ್ರಿ ಅವಳು ನಂಗೆ ಬೇಕು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಜಾನುವಾರು ಪಾಪ. ನೀವು ಯಾವ ಊರರು? ಭಾಳ ಜಾನುವಾರು. ಹಲೋ ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ನಿನ್ನ ಹೆಸರು? ಬಾಬಾ ಹೊತ್ತು ಬಿಡ್ತು ನೋಡ್ರಿ ಅದು ದರ ನಂಗೆ. ರೋಡ್ ಅಂತೂ ಏನೇನೂ ಇಲ್ಲ, ಫುಲ್. ಸ್ನೇಹಿತರೆ, ಇಲ್ಲಿ ಇಳಿಸಾಯ್ತು. ಅಲ್ಲಿ ಕೆಳಗಲ್ಲಿ ಮನೆ ಕಾಣ್ತಿದ್ಯಲ್ಲ, ಅಲ್ಲಿ ಇಲ್ಲೆಲ್ಲ ಇಳಿಸಾಯ್ತು. ಇಷ್ಟು ಕ್ರೇಟ್ ಗಾಡಿ ತುಂಬಕ್ಕೂರು ಈಗ ನೋಡ್ರಿ. ರಿವರ್ಸಾಗಿ ಹೋಗ್ತಾ ಇದ್ದೀವಿ. ಬಲ್ಲೆ 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 ಪಾಪ ಯಾರೋ ಸಿಕ್ಕೋದ್ರೊಬ್ರು. ಬರಲಿ ಸೀದಾ ಬಾ. ಹಾಂ, ಒಳ್ಳೆ ಕಟ್ ಮಾಡು. ಹಾಂ, ಬರ್ಲೆ. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿಕೊಡ್ರಿ. ಇದಲ್ಲ, ಈ ದಾರಿಯಲ್ಲಿ ಹೋಗುದಿಲ್ಲ. ದೇಹದಿಂದ ಹೇಗೆ ನಮ್ಗೆ ಗೊತ್ತುಂಟಾಯ್ತಾ? ಹೊರಗೆ ಕಳಿಸದೆ ನಾನೀ ಊರು ದಾರಿ ತೋರಿಸ್ತೀನಿ ಅಂದ್ರು. ಹಂಗೆ ಹೋಗ್ತೀನಿ. ಕಾನ್ ಒಳ್ಳೆ ದಾರಿ ಕಲ್ತಿದ್ದೆ. ಅಮ್ಮ ಇಲ್ಲಿಂದ ಹೋಗುವ ತನಕ ಈ ಊರು ಬಿಟ್ಟು ಹೋಗುದಿಲ್ಲ ಅಂತ ಬಾಯಿ ಪಾಪ ಪುಣ್ಯಾತ್ಮ ಸಿಕ್ಕಿದ್ರು. ಒಳ್ಳೆ ರೋಡ್ ತೋರಿಸಿ ಕರ್ಕೊಂಡು ಹೋಗ್ತಾರೆ. ರೋಡು ಚೆನ್ನಾಗೈತಿ. ಮತ್ತೆ ಊಟ ಮಾಡಿದ್ರೆ ಸಿಗ್ತೀವಿ ನಿಮಗೆ ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಈಗ ಇದನ್ನು ತಿಂತದ ನೋಡೋಣ, ಎಲೆನ ನಿತ್ಕೊಂತಲ್ಲೇ ನೋಡ್ರಿ. ಹೊಂಟ್ವಿ ಈಗ. ರೋಡಾಗ ಸಿಕ್ತು. ಹೋಗ್ತಾರ, ದೊಡ್ಡ ರೋಡ್ ಇದು. ಹೋಗೋಣ. ಹೊಸ ಆಯ್ತು ಅವರು. ಆಮೇಲೆ ವಿಡಿಯೋ ಮಾಡ್ತೀನಿ. ಒಳ್ಳೆ ಹೈವೇ ಇದ್ದೂರು. ಮಸ್ತ್ ಹಚ್ಚಿಸ್ಬೋದು ಗಾಡಿನ. ಈ 2ನೇ ಸ್ಪಾಟಲ್ಲೂ ಗಿಡ ಅನ್ಲೋಡ್ ಆಯಿತು. ಪಡಲ್ಲ ಅನ್ಲೋಡ್ ಮಾಡಿ ನೆಕ್ಸ್ಟು ಇದು ಸಿರ್ಸಿ ಹತ್ತತ್ರ ಹೋಗ್ಬೇಕು. ಊಟ ಮಾಡ್ತು. ಊಟ ಏನೋ ಅಷ್ಟು ಚೆನ್ನಾಗಿಲ್ಲ. ಯಾಣ ರೋಡು ಬಂದರೆ ನೆಕ್ಸ್ಟ್ ಟೈಮ್ ಯಾರು ಊಟ ಅಲ್ಲಿ ಅಂತ ಹೋಗ್ಬಿಟ್ರಿ, ಹಿಂದೆ ಮಾಡ್ಕೊಂಬಂದ್ಬಿಟ್ರಿ. ಊಟ ಏನೋ ಅಷ್ಟು ಚೆನ್ನಾಗಿಲ್ಲ. ನಿಮಗೆ ನೆಕ್ಸ್ಟ್ ಅನ್ಲೋಡ್ ಪಾಯಿಂಟಿಗೆ ಸಿಗ್ತೀನಿ. ಈಗ ಇದೊಂದು ಪಾಯಿಂಟಲ್ಲಿ ಅನ್ಲೋಡ್ ಆಗಬೇಕು. ಎಂಥೋ ಕಾಶಿ ಮನೆ ಅಂತೆ. ಅವರು ಬಹುಶಃ ಕಾಶಿಯಾಗಿದ್ದೇನೋ. ಅದು ಕಾನ್ ಗುಡ್ಡ ಹಾಕೋರು. ಇಲ್ಲೇನೋ ಸ್ಕೂಲ್ ಐತಂತೆ. ಸ್ಕೂಲ್ ಹತ್ರ ಬರೋಕ್ಕೆ ಹೇಳಿದ್ರು. ಈಗ ಒಂದು ಚಾಕ್ಲೇಟ್ ಸಿಕ್ತು, ತಗೊಂಡೆ. 3 ರೂಪಾಯಿದು ನೋಡಿ. ಶವಿನೇನ ನಾನು ತಿಂತೀನಿ, ಬೇರೆಯವ್ರಿಗೂ ತಿನ್ನಿಸ್ತೀನಿ. ಆಮೇಲೆ ನನ್ನ ಅನ್ನಪೂರ್ಣೇಶ್ವರ ಅಂತ ಅಂದ್ರೆ ನಮ್ಮ ಹುಡುಗ ಫುಲ್ ಸುಸ್ತಾಗ್ಬಿಟ್ಟಾನೆ ಪಾಪ. ಗಾಡಿ ಹೊಡೆದು ಹೇಳಿದೆ, ಇಲ್ಲ ನಾವು ಹೊಡಿತೀನಿ ಅಂದರು ಕೇಳ. ಅಣ್ಣ ನೀವು ಕೂತ್ಕೊಳ್ರಿ ಅಂದ್ಬಿಟ್ಟ. ಸರಿ ಅಡ್ಡಿಲ್ಲ ತಮ್ಮ ಕೂತ್ಕೊಂತೇನು ಕೂರಿಸ್ತೀನಿ. ನೋಡ್ರಿ, ಒಳ್ಳೆ ಸೈಕೈತ್ ಪ್ಲೇಸು. ಫಿಲಮ್ ಶೂಟಿಂಗ್ ಮಾಡಿದ್ರೆ ಮಾಡ್ಕೊಬೋದು ನೀವು. ನೋಡ್ರಿ ಇಂಥ ಚೆನ್ನಾಗೈತೆ. ದಂಡೆ ಹಾಕಿರಲ್ಲ ಮಣ್ಣಾಗದು. ಫಾರೆಸ್ಟ್ ಲ್ಯಾಂಡ್ ಕಾಣಿತ್ತು. ಭಾಳ ಸೈಕಿದೆ ಪ್ಲೇಸು. ಲಾಸ್ಟ್ ಇನ್ನು ಶಿರ್ಸಿ ನೆಕ್ಸ್ಟ್ ಸ್ಟಾಪು, ಅದು ಕೊನೆಯದು ಅದು. ಮತ್ತು ರೋಡ್ ಅಡ್ಡಿಲ್ಲ, ಇದೊಂದು ಚೂರು ಅಡ್ಡಿಲ್ಲ. ಯಾರು ಚೂರು ಗುಂಡಿ ಐತಿ, ಸಾಕು. ಇಷ್ಟಿದ್ರೆ ಏನು ತೊಂದರೆ ಇಲ್ಲ. ಮತ್ತು ಊಟ ಎಲ್ಲ ಮಾಡಿದ್ವಿ. ಊಟ ಆಯ್ತು, ಹೆಂಗಿದ್ರು ಆಗಲಿ ಹೇಳಿದೆ. ಥೋ ಮರ ಇದು ಕಟ್ಟಾಯ್ತು. ಎಲ್ಲಿ ಸಿಗಿಸ್ತೀಯ?
ಹತ್ರ ಆಲ್ಮೋಸ್ಟ್ ಪಾರ್ಟಿ ಬಂದರು. ರೋಪ್ ಘಟ್ಟ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿಂದ ಸ್ವಲ್ಪ ಮುಂದಿದ್ರು. ಪ್ಲೇಸ್ ಮಾತ್ರ ಅಲ್ಟಿ. ಗುಂಡಿನೂ ಹಂಗೆ ಐತೆ ಗುರು. ಅಯ್ಯೋ, ಇಂಥ ರೋಡಾಗ ಗಾಡಿ ತಂದುಬಿಟ್ರೆ ಒಂದು ವಾರ ಹೊಡೆದ್ರೆ ಸಾಕು ಗುರು. ಗಾಡಿ ಚಿಂದಿ. ಅಪ್ಪ ದೇವ್ರೇ, ಎಂಥ ರೋಡು. ಪ್ಲೇಸ್ ಚೆನ್ನಾಗೈತಿ, ಬಟ್ ಏನಂದರೆ ಗುಂಡಿ ಪುಂಡಿ ಎಲ್ಲ ಇದೆ. ಅದೇ ಅವ್ರ ಮನೆ ಮೋಸ್ಟ್ಲಿ. ಅದೇ ಗುರು ಅವ್ರ ಮನೆ. ಸಿರ್ಸಿ ಬಂದು ಗಿಡ ಎಲ್ಲ ಅನ್ಲೋಡ್ ಆಯ್ತು. 2 ಗಾಡಿಗೆ ಗಾಡಿ ಕ್ರಾಸಿಂಗ್ ಮಾಡಿ ಕಳಿಸ್ತು ಬೇರೆ ಗಾಡಿಗೆ. ಅವರು ಪಾರ್ಟಿ ಹೋಗಿದ್ರು. ಈಗ ಒಂದು ಗಾಡಿ ಐತಿ. ಫೈನಲ್ ಆಗಿ ಗಾಡಿ ಖಾಲಿ ಐತಿ ಗುರು. ಇದು ಈ ಸಾಲು ಟ್ರೇ ಐತಿ. ಈ ಸಾಲು ಟ್ರೇ ಬಿಟ್ಟರೆ ಇದೊಂದು ಸಾಲು ಟ್ರೇ ಇದೆ. ಆಮೇಲೆ ಅಲ್ಲಿ 4 ಗಿಡ ಇದೆ, ಮತ್ತೆಲ್ಲ ಖಾಲಿ. ನೋಡ್ಕೊಳ್ರಿ, ಇವತ್ತಿನ ಬ್ಲಾಗ್ ಇಷ್ಟೇ. ಸಿಗೋಣ. ಸಿರ್ಸಿಲಿದ್ದೀವಿ. ಸಿರ್ಸಿ ಅಂತ ಇದು ಜ್ಯೂಸ್ ಕ್ರಾಸ್ ಏನು ಅಂತಾರಲ್ಲ, ಆ ಕ್ರಾಸಲ್ಲಿ ಇದ್ದೀವಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಾಗೆ. ಲವ್ ಯು ಡ್ರೈವರ್ಸ್. ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ವಿಡಿಯೋಗೆ. ಟಾಟಾ, ಬಾಯ್ ಬಾಯ್.